ಒಂದು ಹಳ್ಳಿಯಲ್ಲಿ ರಮೇಶ್ ಎನ್ನುವ ಕಲ್ಲು ಹೊಡೆಯುವ ಕಾರ್ಮಿಕ ವಾಸವಾಗಿರ್ತಾನೆ. ಅವನು ಯಾವಾಗಲೂ ಬಿಸಿಲಿನಲ್ಲೇ ಕೆಲಸ ಮಾಡ್ತಾಯಿರ್ತಾನೆ. ಅವನಿಗೆ ಅವನ ಕೆಲಸದ ಬಗ್ಗೆ ಯಾವಾಗಲೂ ತೃಪ್ತಿ ಇರೋದಿಲ್ಲ, ಬೇಸರನೇ ಪಡ್ತಾ ಇರ್ತಾನೆ. ಒಂದು ದಿವಸ ಏನು ಮಾಡ್ತಾನೆ, ಆಕಾಶದ ಕಡೆ ತಿರುಗಿ ನೋಡಿಬಿಟ್ಟು ಅವನಂತಾನೆ, ನಾವು ಬಡವರಾಗಿ ಇರಬೇಕಾ, ಶ್ರೀಮಂತರಾಗೋದಕ್ಕೆ ಸಾಧ್ಯನೇ ಇಲ್ವಾ ಅಂತ ಆಕಾಶ ನೋಡಿಬಿಟ್ಟು ಹೇಳ್ತಾನೆ. ಅವನಿಗೆ ತುಂಬ ಬೇಸರ ಆಗುತ್ತೆ. ಬಿಸಿಲಿನಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾನೆ. ಒಂದು ಸತಿ ಏನಾಗುತ್ತೆ, ಅವನ ಕನಸಿನಲ್ಲಿ ಅವನ ಆಸೆ ಈಡೇರುತ್ತೆ. ಹೇಗಪ್ಪ ಅಂದರೆ, ಅವನು ಕನಸಿನಲ್ಲಿ ಶ್ರೀಮಂತ ಆಗಬೇಕು ಅಂತ ಆಸೆ ಪಟ್ಟಿರ್ತಾನೆ, ಶ್ರೀಮಂತ ಆಗ್ತಾನೆ. ಅವನಿಗೆ ಕಾರು, ಬಂಗ್ಲೆ ಮತ್ತು ಸೇವಕರು ಎಲ್ಲದೂ ಸಿಗುತ್ತೆ. ಅವನು ತುಂಬ ಖುಷಿಯಿಂದ ಇರ್ತಾನೆ. ಆದರೆ ಒಂದು ದಿವಸ ಏನಾಗುತ್ತೆ ಅಂದರೆ, ಅವನು ಊರಿಗೆ ಯಾವುದೋ ಒಂದು ರಾಜಕಾರಣಿ ಬರ್ತಾನೆ. ರಾಜಕಾರಣಿ ಬಂದಾಗ ಆ ಊರಿನ ಜನರೆಲ್ಲ ಏನು ಮಾಡ್ತಾರಂದರೆ, ಅವನಿಗೆ ತುಂಬಾ ಗೌರವ ಕೊಡ್ತಾಯಿರ್ತಾರೆ. ಆವಾಗೇನು ಅನಿಸುತ್ತೆ ಅಂದರೆ, ಇವನಿಗೆ ರಮೇಶನಿಗೆ ಶ್ರೀಮಂತನಿಗಿಂತ ಹೆಚ್ಚು ರಾಜಕಾರಣಿ ಆದರೆ ತುಂಬ ಬೆಲೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವನು ಕನಸಲ್ಲೇ ಏನಾಗ್ತಾನೆ, ರಾಜಕಾರಣಿನೂ ಸಹ ಆಗ್ತಾನೆ. ರಾಜಕಾರಣಿ ಆದಾಗ ಏನು ಅನಿಸುತ್ತೆ, ಅವನಿಗೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಏನಾಗುತ್ತೆ, ಮಾರನೇ ದಿವಸ ಏನು ಮಾಡ್ತಾನೆ, ಕನಸಿನಲ್ಲಿ ಅವನು ಹೊರಗಡೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸೂರ್ಯನ ಬಿಸಿಲು ಏನಾಗುತ್ತೆ, ಎಲ್ಲರ ಮೇಲೂ ಬೀಳ್ತಾ ಇರುತ್ತೆ. ಆವಾಗ ಅವನು ಅಂದ್ಕೊಳೋದು, ಸೂರ್ಯನ ಎಲ್ಲದಕ್ಕಿಂತ ಶ್ರೇಷ್ಠ, ಅವನೇ ತುಂಬ ಶಕ್ತಿಶಾಲಿ ಅಂತ ಹೇಳ್ಬಿಟ್ಟು ಅಲ್ಲೂ ಅವನ ಆಸೆ ನೆರವೇರುತ್ತೆ. ಅವನು ಸೂರ್ಯ ಆಗ್ತಾನೆ. ಸೂರ್ಯ ಆದಾಗ ಏನಾಗುತ್ತೆ, ಅವನು ಸೂರ್ಯನ ಬಿಸಿಲಿನ ತಾಪಕ್ಕೆ ಏನಾಗುತ್ತೆ ಅಂದರೆ, ಮೋಡ ಸೂರ್ಯನನ್ನು ಸುತ್ತುವರಿಯುತ್ತೆ. ಆವಾಗೇನಾಗುತ್ತೆ, ಸೂರ್ಯನ ಬೆಳಕು ಕಾಣ್ದಂಗೆ ಆಗುತ್ತೆ. ಆವಾಗ ಅಂದ್ಕೊಳ್ತಾನೆ ಇವನು, ಎಲ್ಲದಕ್ಕಿಂತ ಶ್ರೇಷ್ಠ ಮೋಡನೇ ಅಂತ ಅಂದ್ಕೊಂಬಿಟ್ಟು ಅವನು ಮೋಡ ಆಗ್ತಾನೆ. ಆಮೇಲೆ ಏನು ಮಾಡ್ತಾನೆ, ಮೋಡ ಏನಾಗುತ್ತೆ ಅಂದರೆ, ಒಂದು ಸತಿ ಜೋರಾಗಿ ಗಾಳಿ ಬೀಸಿದಾಗ ಏನಾಗುತ್ತೆ, ಮೋಡ ಏನಾಗುತ್ತೆ, ಸರಿದೋಗುತ್ತೆ. ಆವಾಗೇನಾಗುತ್ತೆ, ಇವನು ಮೋಡಕ್ಕಿಂತ ಶ್ರೇಷ್ಠ ಯಾವುದು ಅಂದರೆ ಗಾಳಿನೇ ತುಂಬ ಶ್ರೇಷ್ಠ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಆವಾಗೇನಾಗುತ್ತೆ, ಅವನು ಆಸೆನೂ ನೆರವೇರುತ್ತೆ. ಅದು ನಿಜ ಜೀವನದಲ್ಲ, ಕನಸಲ್ಲಿ ಅವನ ಆಸೆ ನೆರವೇರುತ್ತೆ. ಅವನು ಗಾಳಿ ಆಗ್ತಾನೆ. ಗಾಳಿ ಆದಾಗ ಏನಾಗುತ್ತೆ, ಜೋರಾಗಿ ಗಾಳಿ ಬೀಸಿದಾಗ ಏನಾಗುತ್ತೆ, ಬಂಡೆಕಲ್ಲು ಏನಾಗುತ್ತೆ, ಅದು ಆ ಕಡೆ ಜರುಗೋದಿಲ್ಲ, ಹೇಗಿರುತ್ತೋ ಹಾಗಿರುತ್ತೆ. ಅವನೇನು ಅಂದ್ಕೊಳ್ತಾನೆ, ಎಲ್ಲದಕ್ಕಿಂತ ಶ್ರೇಷ್ಠ ಕಲ್ಲು ಬಂಡೆನೇ ಅಂತ ಅಂದ್ಕೊಂಬಿಟ್ಟು ಅವನು ಕಲ್ಲು ಬಂಡೆ ಆಗೋಕ್ಕೆ ಕನಸಿನಲ್ಲಿ ಕಾಣ್ತಾನೆ. ಆವಾಗೇನಾಗುತ್ತೆ ಅಂದರೆ, ಅವನ ಆಸೆ ಎಲ್ಲದರಲ್ಲೂ ಕನಸಲ್ಲೇ ನೆರವೇರೋದು, ಯಾವುದು ರಿಯಲಾಗಿ ನೆರವೇರಲ್ಲ. ಅದು ಕಲ್ಲು ಬಂಡೆ ಆಗ್ತಾನೆ. ಕಲ್ಲು ಬಂಡೆ ಆದಾಗ ಏನಾಗುತ್ತೆ ಅಂದರೆ, ಒಬ್ಬ ಕಾರ್ಮಿಕ ಬರ್ತಾನೆ. ಆ ಬಂಡೆನ ಇವಾಗ ಸರಿಸ್ಬೇಕಲ್ಲ. ಆವಾಗೇನು ಮಾಡ್ತಾನೆ, ಅವನು ಕಲ್ಲಿನಿಂದ, ಆ ಸುತ್ತಿಗೆಯಿಂದ ಆ ಕಲ್ಲು ಬಂಡೆನ ಹೊಡಿತಾ ಇರ್ತಾನೆ. ಅವನು ಆಶ್ಚರ್ಯಪಟ್ಟು ನೋಡ್ತಾನೆ, ಯಾರು ಅಂತ. ಅದು ನೋಡಿದ್ರೆ ಆ ರಮೇಶನಿಗೆ ಕಲ್ಲು ಬಂಡೆನ ಹೊಡಿತಾ ಇರೋದು. ಆವಾಗ ಅವನ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ನಾವು ನಮ್ಮ ಸಾಮರ್ಥ್ಯನ ನಾವು ಯಾರೂ ಗುರುತಿಸೋದಿಲ್ಲ. ಯಾಕಂದರೆ ನಮ್ಮ ಸಾಮರ್ಥ್ಯ ಇದೆ, ನಮಗೆ ಶಕ್ತಿ ಇದೆ, ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು ನಮ್ಮಲ್ಲೇ ಇದೆ. ಆದರೆ ಅದನ್ನು ಯಾರೂ ಗುರುತಿಸೋದಿಲ್ಲ. ಈ ಕಥೆಯಲ್ಲಿ ನಾನು ಏನು ಹೇಳಬೇಕು ಅಂತಂದರೆ, ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ರಮೇಶನಿಗೆ ಅವನ ಬೆಲೆ ಗೊತ್ತಿಲ್ಲ, ಅವನ ಸಾಮರ್ಥ್ಯ ಗೊತ್ತಿಲ್ಲ, ಅವನ ಪ್ರತಿಭೆ ಅವನು ತಿಳ್ಕೊಂಡಿಲ್ಲ. ಅವನೇನು ಅಂದ್ಕೊಳ್ತಾನೆ, ಎಲ್ಲದಕ್ಕಿಂತ ಶ್ರೇಷ್ಠ ಅಂದರೆ ಕಷ್ಟಪಟ್ಟಿದ್ದರಿಂದ ಅವನಲ್ಲಿದೆ ಶಕ್ತಿ. ಅವನು ಜಲ್ಲಿ ಕಲ್ಲನ್ನು ಹೊಡಿತಾನೆ, ಕಲ್ಲು ಬಂಡೆಗಳನ್ನ ಹೊಡಿತಾನೆ. ಅವನಿಗೆ ತುಂಬ ಶಕ್ತಿ ಇರೋದ್ರಿಂದ ಏನಾಗುತ್ತೆ, ಅವನು ಬೇರೆ ಕೆಲಸನೂ ಮಾಡ್ಬೋದು. ಆದರೆ ನಮ್ಮಲ್ಲಿರುವ ಸಾಮರ್ಥ್ಯವನ್ನು ಯಾವತ್ತೂ ಗುರುತಿಸ್ಕೊಬೇಕು.
ಈ ಕಥೆಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಬೇರೆಯವ್ರು ನೋಡಿ ಅಸೂಯೆ ಪಡಬಾರ್ದು. ಏಕೆಂದರೆ ನಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯವನ್ನು ಬಳಸ್ಕೊಂಡು ನಾವು ಮೇಲೆ ಬರ್ಬೋದು ಅಂತ ನಾನೆಲ್ಲರಿಗೂ ಈ ಕಥೆಯ ಮೂಲಕ ತಿಳಿಸ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿ ಯಾರಾದರೂ ಒಬ್ಬರು ಯೋಚನೆ ಮಾಡಿರ್ತೀರ ನಿಮ್ಮ ಲೈಫಲ್ಲಿ, ಅವ್ರು ಯಾರಾದ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಕನಸೋ ನಿಜನೋ ಸುಳ್ಳೋ ಗೊತ್ತಿಲ್ಲ, ಆದರೆ ಕನಸು ಕಾಣೋದಕ್ಕೆ ಯಾರೂ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಕನಸು ಎಲ್ಲರೂ ಬೇಕಾದ್ರೂ ಕಾಣ್ಬೋದು. ಆದ್ದರಿಂದ ಎಲ್ಲರೂ ನನ್ನ ವಿಡಿಯೋನ ಹೆಚ್ಚೆಚ್ಚು ನೋಡಿ, ಹೀಗೆ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಈ ಮೂಲಕ ನಾನು ಹೇಳ್ತಿದ್ದೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.